ಮಾತು ಬಾರದಿದ್ರೂ ವಿಡಿಯೋ ಕಾಲ್ ಮೂಲಕವೇ ಶುರುವಾಯಿತು ಅಕ್ರಮ ಸಂಬಂಧ. ಪತಿ ಕೊಲೆಯಲ್ಲಿ ಅಂತ್ಯ, ನಿಗೂಢ ಕೊಲೆ ರಹಸ್ಯ ಭೇದಿಸಿದ ನಂಜನಗೂಡು ಪೊಲೀಸರು. ಹೌದು, ಮಾತು ಬಾರದಿದ್ರೂ ವಿಡಿಯೋ ಕಾಲ್ ಮೂಲಕವೇ ಅಕ್ರಮ ಸಂಬಂಧ ಬೆಳೆಸಿದ ಮೂಕ ಪತ್ನಿ ಮತ್ತೊಬ್ಬ ಮೂಕ ಪ್ರಿಯಕರನ ಜೊತೆ ಸೇರಿ ಕೊಲೆಗೈದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಿಗೂಢವಾಗಿ ಕಾಣೆಯಾದ ಮೂಕ ಪತಿಯ ಪ್ರಕರಣದ ಬೆನ್ನಟ್ಟಿದ ನಂಜನಗೂಡು ಗ್ರಾಮಾಂತರ ಪೊಲೀಸರು ಶಾಕ್ ಆಗಿದ್ದಾರೆ. ಮಾತು ಬಾರದ ಮೂಕ ಪತ್ನಿ ಮಾತು ಬಾರದ ಮತ್ತೊಬ್ಬ ಮೂಕ ಪ್ರಿಯಕರನ ಜೊತೆ ಸೇರಿ ಸ್ಕೆಚ್ ಹಾಕಿ ಪತಿಯನ್ನ ಕೊಲೆ ಮಾಡಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿ ಪೊಲೀಸರಿಗೆ ದಾರಿ ತಪ್ಪಿಸಲು ಯತ್ನಿಸಿ ಸಿಕ್ಕಿಬಿದ್ದಿದ್ದಾರೆ. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬಲಿಯಾದ ಪತಿಯ ಕೊಲೆ ರಹಸ್ಯ ಭೇದಿಸುವಲ್ಲಿ ಯಶಸ್ವಿಯಾದ ನಂಜನಗೂಡು ಗ್ರಾಮಾಂತರ ಪೊಲೀಸರು ಪತ್ನಿ, ಪ್ರಿಯಕರ ಹಾಗೂ ಸಹಚರರು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಪೊಲೀಸರಿಗೆ ಇದೊಂದು ಸವಾಲಿನ ಪ್ರಕರಣ ಅಂದ್ರೆ ತಪ್ಪಿಲ್ಲ. ಕೊಲೆಯಾದ ವ್ಯಕ್ತಿ ಮೂಕ, ಕೊಲೆ ಆರೋಪಿ ಪತ್ನಿ ಕೂಡ ಮೂಕಳಾಗಿದ್ದು, ಅಕ್ರಮ ಸಂಬಂಧ ಹೊಂದಿದ್ದ ವ್ಯಕ್ತಿ ಸಹ ಮೂಕನಾಗಿದ್ದು, ಕೊಲೆಗೆ ಸಹಕರಿಸಿದ್ದ ವ್ಯಕ್ತಿಯೂ ಸಹ ಮೂಕನಾಗಿರುವುದು ಇಲ್ಲಿ ವಿಶೇಷವಾಗಿದೆ. ಯಾರಿಗೂ ಮಾತು ಬರಲ್ಲ, ಬರೀ ಕೈ ಕಣ್ಣುಗಳ ಸನ್ನೆಗಳೇ ಆಧಾರ. ಇವರ ಭಾಷೆ ಪೊಲೀಸರಿಗೆ ಅರ್ಥವಾಗ್ತಿಲ್ಲ. ಇವರ ವರ್ತನೆ ಬಗ್ಗೆ ಅನುಮಾನ ಬಂದರೂ ವಿಚಾರಣೆ ಮಾಡಲು ಸಾಧ್ಯವಾಗ್ತಿಲ್ಲ. ಇವರ ಸನ್ನೆಗಳು ಅರ್ಥವಾಗ್ತಿಲ್ಲ. ವಿಡಿಯೋ ಕಾಲ್ನಲ್ಲಿ ನಡೆದ ಸನ್ನೆಗಳ ಭಾಷೆ ಆಧಾರದ ಮೇಲೆ ವಾಕ್ ಮತ್ತು ಶ್ರವಣ ಸಂಸ್ಥೆ ನೆರವಿನಿಂದ ಸುಳಿವು ಪತ್ತಿ ಹಚ್ಚಿ ಕೊಲೆಗಡುಕರನ್ನ ಸೆರೆ ಹಿಡಿದ ಪೊಲೀಸರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹೌದು, ಇದು ನಂಜನಗೂಡಿನ ದೇವಿರಮ್ಮನಹಳ್ಳಿ ಗ್ರಾಮದ ಮಾತು ಬಾರದ ಮೂಗ ಸ್ವಾಮಿ ಕುಟುಂಬದಲ್ಲಿ ನಡೆದ ದುರಂತ ಕತೆ. ಕೂಲಿ ಕೆಲಸ ನಂಬಿಕೊಂಡು ಬದುಕು ಸಾಗಿಸುತ್ತಿದ್ದ ಸ್ವಾಮಿಗೆ ಮೈಸೂರಿನ ಮಂಡಕಳ್ಳಿ ಗ್ರಾಮದ ಸವಿತಾ ಜೊತೆ ಪರಿಚಯವಾಗಿದೆ. ಸ್ನೇಹ ಪ್ರೇಮಕ್ಕೆ ತಿರುಗಿದೆ. ಸವಿತಾ ಸಹ ಮೂಗಿ. ಮಾತು ಬಾರದಿದ್ರೂ ಇಬ್ಬರ ಮನಸ್ಸುಗಳು ಒಂದಾಗಿ ವಿವಾಹ ಹಂತ ತಲುಪಿ ಸತಿಪತಿಗಳಾಗಿದ್ದಾರೆ. ಇಬ್ಬರ ಸುಂದರ ಸಂಸಾರದ ಫಲವಾಗಿ ಹೆಣ್ಣು ಮಗು ಜನಿಸಿದೆ. 3 ವರ್ಷವಾದರೂ ಮಗುವಿಗೆ ಮಾತು ಬಾರದ ಹಿನ್ನೆಲೆ ದಂಪತಿ ಮೈಸೂರಿನ ವಾಕ್ ಶ್ರವಣ ಸಂಸ್ಥೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದ್ದಾರೆ. ಈ ಸಂದರ್ಭದಲ್ಲಿ ದಂಪತಿಗೆ ಪರಿಚಯವಾದವನು ಕುಣಿಗಲ್ ತಾಲೂಕಿನ ಹನುಮಾಪುರ ಗ್ರಾಮದ ಶ್ರೀನಿವಾಸ. ಈತನ ಸ್ನೇಹಿತ ಅಮೃತಪುರ ಗ್ರಾಮದ ಗಂಗಾಧರ. 3 ವರ್ಷದ ಬಾಲಕಿಯ ಶುಶ್ರೂಷೆಗಾಗಿ ತಗಲುವ ವೆಚ್ಚ ಭರಿಸಲು ಸಾಧ್ಯವಾಗದ ಸಂದರ್ಭದಲ್ಲಿ ನೆರವಿಗೆ ಬಂದವನು ಶ್ರೀನಿವಾಸ. ಮಾತು ಬಾರದಿದ್ರೂ ಸನ್ನೆಗಳಲ್ಲೇ ಸವಿತಾ ಜೊತೆ ಶ್ರೀನಿವಾಸ್ ಆತ್ಮೀಯತೆ ಬೆಳೆಸಿಕೊಂಡ. ವಿಡಿಯೋ ಕಾಲ್ ಮೂಲಕ ಮತ್ತಷ್ಟು ಹತ್ತಿರವಾದ. ಆಗಾಗ ಹಣದ ಸಹಾಯ ಮಾಡುತ್ತಾ ಸವಿತಾ ಜೊತೆ ಸಲುಗೆ ಬೆಳೆಸಿಕೊಂಡ. ವಿಡಿಯೋ ಸನ್ನೆಗಳಿಗೆ ಸೀಮಿತವಾಗಿದ್ದ ಸಂಬಂಧ ಅಕ್ರಮಕ್ಕೆ ತಿರುಗಿದೆ. ಆಗಾಗ ಸವಿತಾ ಕುಣಿಗಲ್ಗೆ ಹೋಗಿ ಬರುವಷ್ಟು ಸಲುಗೆ ಆಗಿದೆ. ಇದು ಅಕ್ರಮ ಸಂಬಂಧಕ್ಕೆ ದಾರಿಯಾದ ಹಿನ್ನೆಲೆ ಸವಿತಾ ಗಂಡನಿಂದ ದೂರವಾಗ್ತಾ ಬಂದಿದ್ದಾಳೆ. ಪತ್ನಿಯ ಅಕ್ರಮ ಸಂಬಂಧ ವಾಸನೆ ಅರಿತ ಪತಿ ಸ್ವಾಮಿ ವಿರೋಧಿಸಿದ್ದಾನೆ. ಪತಿಯ ವಿರೋಧ ಅಕ್ರಮ ಜೋಡಿಗೆ ಒಂದಾಗಿ ಸೇರಲು ಸಮಸ್ಯೆ ಶುರುವಾಗಿದೆ. ತಮ್ಮ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದ್ದ ಪತಿಯನ್ನ ಮುಗಿಸಲು ಮೂಗ ಜೋಡಿ ಸ್ಕೆಚ್ ಹಾಕಿ ಗಂಗಾಧರನ ನೆರವು ಪಡೆದಿದೆ.
ಫೆಬ್ರವರಿ 12ರಂದು ಸ್ವಾಮಿ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾನೆ. ಈ ಸಂಬಂಧ ಸವಿತಾ ನಂಜನಗೂಡು ಗ್ರಾಮಾಂತರ ಠಾಣೆಗೆ ಮಾಹಿತಿ ನೀಡಿದ್ದಾರೆ. ಮಾತು ಬಾರದ ಸವಿತಾಳ ಮನವಿಗೆ ಅಷ್ಟಾಗಿ ತಲೆ ಕೆಡಿಸಿಕೊಳ್ಳದ ಪೊಲೀಸರು ಕೊನೆಗೆ ಮಾರ್ಚ್ 3ರಂದು ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದಾರೆ. ಪತಿ ಹುಡುಕಿಕೊಡುವಂತೆ ಸವಿತಾಳೆ ಆಗಾಗ ಪೊಲೀಸ್ ಠಾಣೆ ಮೆಟ್ಟಿರೇಳಿದ್ದಾಳೆ. ಸವಿತಾಳ ನಾಟಕೀಯತೆ ಅರಿಯದ ಪೊಲೀಸರು ಸ್ವಾಮಿಯ ಪತ್ತಿಗಾಗಿ ಪ್ರಕ್ರಿಯೆ ಶುರು ಮಾಡಿದಾಗ ಸವಿತಾಳ ವರ್ತನೆಯಲ್ಲಿ ಬದಲಾವಣೆ ಕಂಡು ಬಂದಿದೆ. ಸವಿತಾಳ ವಿಚಾರಣೆ ನಡೆಸಿದ್ರೆ ಪೊಲೀಸರಿಗೆ ಮೂಗ ಭಾಷೆ ಅರ್ಥವಾಗಿಲ್ಲ. ಆಕೆಯ ಮೊಬೈಲ್ ಪರಿಶೀಲಿಸಿದಾಗ ವಾಟ್ಸಪ್ ವಿಡಿಯೋ ಕಾಲ್ಗಳ ಮೇಲೆ ಅನುಮಾನ ಮೂಡಿದೆ. ಶ್ರೀನಿವಾಸನ ಜೊತೆ ಪದೇ ಪದೇ ವಿಡಿಯೋ ಕಾಲ್ನಲ್ಲಿ ಸನ್ನೆ ಮೂಲಕ ಮಾತನಾಡಿರುವ ದೃಶ್ಯಗಳು ಪತ್ತೆಯಾಗಿದೆ. ಕೂಡಲೇ ಪೊಲೀಸರು ವಾಕ್ ಶ್ರವಣ ಸಂಸ್ಥೆ ಮೊರೆ ಹೋಗಿ ನೆರವು ಪಡೆದಿದ್ದಾರೆ. ಇದರಲ್ಲಿ ಶ್ರೀನಿವಾಸ ಹಾಗೂ ಸವಿತಾ ನಡುವಿನ ಅಕ್ರಮ ಸಂಬಂಧ ಬಯಲಾಗಿದೆ. ತಕ್ಷಣವೇ ಶ್ರೀನಿವಾಸನ ವಶಕ್ಕೆ ಪಡೆದ ಪೊಲೀಸರಿಗೆ ವಿಚಾರಣೆ ನಡೆಸಲು ಭಾಷೆ ಸಮಸ್ಯೆಯಾಗಿದೆ. ನಂತರ ಇಬ್ಬರನ್ನ ವಾಕ್ ಶ್ರವಣ ಸಂಸ್ಥೆ ತಜ್ಞರ ಮುಂದೆ ಕೂರಿಸಿ ತೀವ್ರ ರೀತಿಯಲ್ಲಿ ಪ್ರಶ್ನಿಸಿದ್ದಾಗ ರಹಸ್ಯ ಬಯಲಾಗಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಸ್ವಾಮಿಯನ್ನ ಕೊಂದಿರುವ ಮಾಹಿತಿ ದೊರೆತಿದೆ. ಫೆಬ್ರವರಿ 12ರಂದು ಹಣದ ಸಹಾಯ ಮಾಡುವ ಆಮಿಷ ಒಡ್ಡಿದ್ದ ಶ್ರೀನಿವಾಸ್ ದಂಪತಿಯನ್ನ ಕುಣಿಗಲ್ಗೆ ಕರೆಸಿಕೊಂಡಿದ್ದಾನೆ. ದಂಪತಿ ಜೊತೆ ಎಣ್ಣೆ ಪಾರ್ಟಿ ನಡೆಸಿದ ಶ್ರೀನಿವಾಸ್ ತಾನು ರೂಪಿಸಿದ ಸಂಚಿನಂತೆ ಫುಲ್ ಟೈಟ್ ಆಗಿದ್ದ ಸ್ವಾಮಿಯನ್ನ ಮುಗಿಸಿದ್ದಾರೆ. ಕೊಲೆಗೆ ಸ್ನೇಹಿತ ಗಂಗಾಧರ್ ಸಹ ಸಹಾಯ ಮಾಡಿದ್ದಾನೆ. ಕೊಲೆ ಮಾಡಿದ ನಂತರ ಮೃತದೇಹದ ಸೊಂಟಕ್ಕೆ ಕಲ್ಲು ಕಟ್ಟಿ ಪಾಳು ಬಿದ್ದ ಬಾವಿಯಲ್ಲಿ ಬಿಸಾಡಿದ್ದಾರೆ. ನಂತರ ಅಮಾಯಕರಂತೆ ನಾಟಕವಾಡಿದ ಸವಿತಾ ನಂಜನಗೂಡು ಗ್ರಾಮಾಂತರ ಠಾಣೆಗೆ ಬಂದು ನಾಪತ್ತೆ ಪ್ರಕರಣ ದಾಖಲಿಸಿದ್ದಾಳೆ. ಮಾತುಗಳು ಬಾರದಿದ್ರೂ ಅಕ್ರಮ ಸಂಬಂಧಕ್ಕೆ ಹಾತೊರೆದು ಅಮಾಯಕ ಸ್ವಾಮಿಯನ್ನ ಮುಗಿಸಿದ್ದಾರೆ. ಇದೀಗ ಸವಿತಾ, ಶ್ರೀನಿವಾಸ್, ಗಂಗಾಧರ್ ಮೂವರು ಕಂಬಿ ಎಣಿಸ್ತಿದ್ದಾರೆ. ಒಟ್ಟಾರೆ ರಹಸ್ಯ ಕೊಲೆ ಪ್ರಕರಣ ಭೇದಿಸಿದ ಕೀರ್ತಿ ಮಾತ್ರ ನಂಜನಗೂಡು ಗ್ರಾಮಾಂತರ ಪೊಲೀಸರಿಗೆ ಸಲ್ಲುತ್ತದೆ. ಮಾಡಿಲ್ಲ ಸರ್, ನಾನು ಸೊಸೆನೇ ಮಾಡಿಲ್ಲ. ಯಾಕೆ ಏನು ಸಮಸ್ಯೆ ಅವರಿಬ್ಬರಲ್ಲಿ? ಏನು ಸಮಸ್ಯೆ ಅಂತಂದ್ರೆ ಇನ್ನೊಬ್ಬ ಅವನ ಸರ್, ಯಾರು ಯಾವನೋ ಗೊತ್ತಿಲ್ಲ, ದಪ್ಪಕ್ಕವನ ಸರ್. ಶ್ರೀನಿವಾಸ ಅಂತ ಅವನ ಹೆಸರು ಇಟ್ಟಿಲ್ಲ ನನಗೆ. ಒಟ್ಟು ದಪ್ಪಕ್ಕವನ 11 ಗಂಟೆ 10 ಗಂಟೆ ರಾತ್ರಿ, ನಾನು 11 ಗಂಟೆ ರಾತ್ರಿ ಎಲ್ಲ ಫೋನ್ ಮಾಡೋದು. ಚೆಂದಾಗಿ ಬೋದಿದ್ದಿ ನಾನು ಒಂದು ದಿವಸ. ಆವತ್ತಿಂದ ಬಿಟ್ಬಿಟ್ಟಿದ್ರು. ಏನು ಹಿಂಗೆ 1 ತಿಂಗಳಿಂದ ಏನಾಯ್ತು ನನಗೆ ಗೊತ್ತಿಲ್ಲ ಸರ್. ಏನಕ್ಕೆ ಬೈತೀರಿ? ಏನಂತ ಬೈತಿದ್ದೆ? ನನ್ನ ಸ್ವಚ್ಛತವ ನಿನ್ಗೆ ಏನು ಮಾತು, ಏನು ಕತೆ, ನಾನು ಸ್ವಚ್ಛತೆ ಮಾತಾಡಬೇಡ, ಗಂಡಲ್ ಗರ್ತಿ ಹಂಗಂತ ಬೋಯ್ತಾ ಇದ್ದೆ. ಅಲ್ಲ ಬಿಟ್ಬಿಟ್ಟು ಆಯ್ತು ಸಾರಿ ಅಮ್ಮ ನಾನು ಮಾತಾಡಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಯಾವ್ರನ ಫೋನ್ ಹೇಳ್ಬೋದು ನನಗೆ, ಅವ್ರು ಇವರು ನಂಗೆ ಗೊತ್ತಿಲ್ಲ. ನಾನು ಇರೋದು ನನ್ನ ಮೈಸೂರಿನಲ್ಲಿ. ನನ್ನ ಒಬ್ಬರಿಗೆ ಎಡ್ತಿಕೊಂಡು ಇಬ್ಬರಿಗೆ ಬಿಟ್ಬಿಟ್ರೆ ನಾನು ಮೈಸೂರಿಗೆ ಹೊಂಟೋಗ್ಬಿಟ್ಟು. ನೀವು ಬೈದ ಮೇಲೆ ನಿಮ್ಮ ಮಗನಿಗೆ ಹೇಳಿದ್ರೆ ಮಾತಾಡ್ತಾ ಇದ್ರು? ಹೇಳಿಲ್ಲ. ಇನ್ನೊಬ್ಬ ಮೂಗಿ ಅವಳಲ್ಲ, ಇನ್ನು ನಿನ್ನ ಕೊಲೆನೇ ಮಾಡಿಸ್ತೀನಿ ಇನ್ನೊಂದು ಮೂಗಿ ಅವಳು. ಒಂದು ಪಾಪ ಸತ್ತೋಗ್ಬಿಟ್ಟದ, ಇನ್ನೊಂದು ಮೂಗಿ ಅದು. ಈಗ ಅವಳಿಂದನೇ ಇಷ್ಟೆಲ್ಲ ಆಗಿರೋದು. ನಿಮ್ಮ ಮಗ ಏನು ಕೆಲಸ ಮಾಡ್ತಿದ್ರು? ಗಾರೆ ಕೆಲಸ ಮಾಡ್ತಿದ್ದೆ ಸರ್. ಓಕೆ ಓದಿದ್ರ ಅವರು? ಇವ್ರು ಹೆಂಗೆ ಪರಿಚಯ? ಇವರಾದ ಗಾರೆ ಕೆಲ್ಸಕ್ಕೆ ಹೋಗಿದ್ರಲ್ಲ ಸರ್, ಆವಾಗ ಪರಿಚಯ ರೀ ಸರ್. ಗಾರೆ ಕೆಲ್ಸಕ್ಕೆ ಹೋಗಿ ಆವಾಗ ಪರಿಚಯ ರೀ ಸರ್. ಅಲ್ಲೇ ಮಂಟ್ಕಲ್ಲಿಲ್ಲ ಅವ್ರೆ, ಮಂಟ್ಕಲ್ಲಿಲ್ಲ ಫ್ರೆಂಡ್ ಸರ್, ಅಲ್ಲೇ ಅವ್ರೆ ಸರ್. ಅವ್ರಿಬ್ರು ಸೇರ್ಕೊಂಡು ಮಾತಾಡ್ಕೊಂಡೆ ನನ್ನ ಮಗನ ಇದು ಮಾಡಿರೋದು. ಅಲ್ಲ ಅವ್ರೇನು ನಿಮ್ಮ ಮಗನ ಸಾಯಿಸ್ತಾರೆ ಹೆಂಗೆ ಸಾ? ಒಬ್ಬ ಗಂಡನ್ನ ಇಟ್ಕೊಂಡಿದ್ಮೇಲೆ ಇನ್ನೊಂದು ಗಂಡನ ಸಾಯಿಸ್ತಾರೆ ಸರ್. ಈಗ ನಿಮ್ಮ ಹೆಂಗಸರು ಎತ್ತಕ ನೀವು ಹೊಂಟೋಯ್ತಿದ್ರ ಸರ್, ಹೊಂಟೋದ್ಮೇಲೆ ನಿಮ್ಮ ಹೆಂಗಸರು ಪಾಲು ಮಾಡಿ ಇನ್ನೊಬ್ರಿಗೆ ಹೇಳೋದು ಸರ್. ಇವ್ ಮೂಗ ಮಾತು ಬರಲ್ಲ, ಅವ್ರ ಅಮ್ಮ ಅಲ್ಲ ಅವ್ರ, ಇವ್ ಯಾವ ಮಾತಾಡ್ತಿಲ್ಲ. ಅವ್ರ ಅಮ್ಮ ಅಪ್ಪ ಮಾತಿದ್ರು, ಅವರು ಸರಿಯಾಗಿ ಮಾತಾಡ್ತಿರ್ಲಿಲ್ಲ. ಒಂದ್ ತಿಂಗಳಿಂದ ಹಿಂಗ ಆಗಿರೋದು ಸರ್. ಅವರು ಮೊಬೈಲ್ ಎಲ್ಲ ಯೂಸ್ ಮಾಡ್ತಾರೆ? ಓದಿದಾರ ಅವರು? ಅವ್ರು ಓದಾರ ಸರ್. ಮೊಬೈಲ್ ಎಲ್ಲ ಯೂಸ್ ಮಾಡೋದಿಲ್ಲ? ಬರುತ್ತಾ? ಮೊಬೈಲ್ ಇಂಗ್ಲೀಷ್ ಕನ್ನಡ ಎಲ್ಲ ಬರುತ್ತೆ. ನನ್ನ ಮಗನೇ ಒಂದು ಸ್ವಲ್ಪ ಪೆದ್ದು ಸರ್. ನಿಮ್ಮ ಮೊಮ್ಮಗ ಎಷ್ಟು ವರ್ಷ ಅವ್ರಿಗೆ? 3 ವರ್ಷ. 3 ವರ್ಷ. ಈಗ ಸ್ಟಾರ್ಟಿಂಗ್ ಅವ್ರು ಮಿಸ್ ಆಗಿದ್ರು ಅಂದ್ರೆ ಕಾಣಿಸ್ತಾರಲ್ಲ, ಅವಾಗ ಏನಂತ ಹೇಳಿದ್ರ ಹಿಂಗೆ ಆಗಿರ್ಬೋದು? ಅವಾಗ ಏನೋ ಗೊತ್ತಿಲ್ಲ. ನನ್ನ ಮಗ ಇಲ್ಲ,
ನನ್ನ ಮಗ ಖಾಲಿ ಆಗವನ ಅಂತ ನಾನು ಓಡಾಡಿದ್ದೀನಿ ನಿಜ ಸರ್. ನನ್ನ ಮಗ ಖಾಲಿ ಆಗವನ. ಈಗ ಅವರು ಮನೇಲಿ ಇರ್ತಾರಲ್ಲ, ಆಗ ಜಗಳ ಆಡೋದು ಅಥವಾ ಗಂಡ ಹೆಂಡತಿ ಜಗಳ ಅವರು ಚೆನ್ನಾಗಿದ್ರು ಸರ್, ಗಂಡ ಹೆಂಡತಿ ಚೆನ್ನಾಗಿದ್ರು. ಒಂದು ತಿಂಗಳಿಂದ ಹಿಂಗಾಗಿರೋದು. ಅವ್ರ ಭಾವದ ಏನೋ ಬಂದಿದ್ರಂತ ಸರ್, ಸೋಮವಾರಕ್ಕೆ ಸರ್ ICT ಬಂದಿದ್ರಂತ ಸರ್. ಅಂದ್ರೆ ಈಗ ಶ್ರೀನಿವಾಸ್ ಅನ್ನೋನು ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ಅಲ್ಲ, ಇಲ್ಲಿಗೆ ಏನಾರ ಬರೋದು ಆ ಥರ ಹೋಗೋದು ಆ ಥರ ಅವರೆಲ್ಲ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಮೈಸೂರಲ್ಲಿ ಇರೋದು. ನಿಮ್ಮ ಇವರು ನಿಮ್ಮ ಅತ್ತೆ ಅಂದರೆ ನಿಮ್ಮ ಅಣ್ಣವ್ರು ಹೆಂಡತಿ ಏನು ಕೆಲಸ ಮಾಡ್ತಿದ್ರು? ಅವರು ಬಟ್ಟೆ ಮನೇಲಿ ಇರ್ತಾರ. ಹಾಂ. ಈಗ ಕಾಣೆ ಆಗೈತೆ, ನಿಮ್ಮ ಅಣ್ಣ ಕಾಣೆ ಆದ್ರಲ್ಲ, ಕಾಣೆ ಆದಾಗ ಅವ್ರೇನು ಹಿಂಗೆ ಕಾಣೆ ಆಗೋರೆ ಗಾಬರಿ ಆ ಥರ ಏನೋ ಇದು ಮಾಡಿ ಅವರು ನೆಮ್ಮದಾಗಿದ್ದಾರೆ ಸರ್. ನಾವು ಹತ್ಕೊಂಡು ಆಡ್ಕೊಂಡು ಒದ್ದಾಡ್ಕೊಂಡು ಇದು ಮಾಡ್ತಿದ್ದೀವಿ ಸರ್ ನಮ್ಮ ಮನೇಲಿ ಅಂತ. ಇವ್ರ ಮಗ ಇದು ಮಾಡ್ತಾರೆ ಸರ್. ಓಕೆ, ನಿಮ್ಗೆ ಏನಾಗಬೇಕು ಅವರು? ನಂಗೆ ಅಂದಾಗು ಈಗ ಅರೆಸ್ಟ್ ಮಾಡಿದರೆ ಏನು ಶಿಕ್ಷೆ ಆಗಬೇಕು ಅಂತ ಕೇಳ್ತೀರಾ? ಅವ್ರಿಗೆ ಜೈಲು ಶಿಕ್ಷೆ ಆಗ್ಬೇಕು ಸರ್. ಹಾಂ, ಜೈಲು ಶಿಕ್ಷೆ ಆಗ್ಬೇಕು. ನಮ್ಮ ಮನೆ ಹೆಂಗೆ ಸತ್ತಿದ್ದಾನ ಅವ್ರಿಗೆ ಹಂಗೆ ಆಗ್ಬೇಕು ಸರ್. ನಿಮ್ಮ ಹೆಸರು? ಪುಟ್ಟಲಕ್ಷ್ಮಿ. ಮುನಿಯಣ್ಣ. ಪಾಳೆಗ್ರಾಮದವರು, ನಾವು ಇಲ್ಲೇ ವಾಸ ಮಾಡಿರೋದು. ಇವಾಗ ಲಕ್ಷ್ಮಣ ಬಂದಿರಲ್ಲ, ಈ ಕೇಸಲ್ಲಿ ಅವರು ಸ್ವಾಮಿ ಅವ್ರದ್ದು 45 ಕೇಸು ಇದಾಗಿದೆ. ಅದರಲ್ಲಿ ಅದು ಇವಾಗ ತನಿಖೆಯಾಗಿ ಇವಾಗ ಎಲ್ಲ ಮಾಡಿ ಇವಾಗ ಸಾವಂತೆ ಇದು ಸಾವಾಗಿದೆ. ಇವಾಗ ಮೊನ್ನೆ ದಿವಸ ತಂದು ಇವಾಗ ದಫನ್ ಮಾಡಿದ್ದೀವಿ ಇಲ್ಲಿ ನಮ್ಮ ಪಾಳೆಗ್ರಾಮದಲ್ಲೇ. ಈ ಕೇಸು ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಯಿತು ನಾಪತ್ತೆಯಾಗಿ. ನಾಪತ್ತೆ ಅಂದರೆ ಯಾವ್ದು ಗೊತ್ತಿರಲಿಲ್ಲ. ಕಂಪ್ಯೂಟರ್ ನಾವೇ ಕೊಡಿಸಿದ್ವು. ಎಂಕ್ವೈರಿ ಮಾಡಿಸೋದ್ರಲ್ಲಿ ನಾವೇ ವಿಚಾರಣೆ ಮಾಡ್ಸೋಕ್ಕೆ ನಾವೇ ಇದು ಮಾಡಿದ್ವು. ಏನಪ್ಪ ಅಂದರೆ ಇದು ಮ್ಯಾಟ್ ಅಂದರೆ ನಮ್ಗೆ ಗೊತ್ತಿಲ್ಲ. ಅದು ಈ ಮೂಗೇನವರು ಮಾಮೂಲಿ ಲಕ್ಷ್ಮಮ್ಮ, ಅದು ಸೋಷಿಯಲ್ ಸವಿತಾ ಅಂತ, ಮಗನ ಹೆಸರು ಸ್ವಾಮಿ ಅಂತ. ಇಬ್ರಿಗೂ ಮಾತು ಬರೋಲ್ಲ. ಅದಂದರೆ ಮಾಮೂಲಿ ಒಂದು ಗಾರೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೆ ಸರ್ ಅವನು. ಆಮೇಲೆ ಇದು ಗಾರೆ ಕೆಲಸ ಅಂದರೆ ಲವ್ ಮ್ಯಾರೇಜ್ ಅಂದರೆ ಅದೇನೋ ಗೊತ್ತಿರೋ ಒಟ್ಟಲ್ಲಿ. ಮದುವೆ ಇಲ್ಲೇ ಇದ್ದವನು. ಮದುವೆ ಆದಮೇಲೆ ಅವನು ಇಲ್ಲಿ ಜೀವನ ಮಾಡ್ಕೊಂಡು ಇಲ್ಲೇ ಇದ್ದವನು ಗಾರೆ ಕೆಲಸ ಮಾಡಿಕೊಂಡು. ತಾಯಿ ಅಂತ ಲಕ್ಷ್ಮಮ್ಮನವರು ಇಲ್ಲಿರಲಿಲ್ಲ ಅವರು. ಯಾಕಂದರೆ ಮಗನ ಬಿಟ್ಬಿಟ್ಟು ಹೊಂಟೋಗ್ಬಿಟ್ಟಿದ್ರು ಅವರು. ಅವರು ಮೈಸೂರಲ್ಲಿ ಅವರು ಮಾಮೂಲಿ ಇದು ಮಾಡಿಕೊಂಡು ಹೆಂಗೋ ಜೀವನ ಮಾಡ್ತಿದ್ರು. ಅದು ಈಚೆಗೆ ಅಂದರೆ ಇವಾಗ ನಮ್ಮೊಂದು ಇಲ್ಲ ಊರ ಹಬ್ಬ ಮಾಡಿದ್ವು, ಕಾಳಮ್ಮನ ಹಬ್ಬ. ಅದು ಕಾಳಮ್ಮನ ಹಬ್ಬ ಮಾಡಿಗೆ ಅವನು ನಾಪತ್ತಾಗಿರೋದು ಸರ್ ಅವನು. ಅದೇ ಯಾವ ಥರ ಯಾರೇನೋ ಗೊತ್ತಿರಲಿಲ್ಲ. ಆಮೇಲೆ ಒಂದು 3 ಜನ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ನಮಗೆ ಮಾಧವಣ್ಣ ಅವ್ರು ಕರ್ಕೊಂಡ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಆಮೇಲೆ ಈಚೆಗೆ ನಮ್ಗೆ ಗೊತ್ತಾಗಿದ್ದು. ಆಮೇಲೆ ಇವರು ಸವಿತಾನವ್ರು ಮಾತ್ರ ಅವ್ರನ್ನೇ ನಾವು ಕರ್ಕೊಂಡೋಗ್ಬಿಟ್ಟು ಎಲ್ಲ ವಿಚಾರಣೆ ಮಾಡಿಸಿದ್ವು. ಆವಾಗ ನಮ್ಗೆ ಗೊತ್ತಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟಾಗ ನಮ್ಮ ಜೊತೆಲಿ ಇದ್ದಿದ್ರು ಅವರು. ನಮ್ಗೆ ಈ ಥರ ಇವ್ರು ಮಾಡೋದಂತ ನಮ್ಗೆ ಗೊತ್ತಿರಲಿಲ್ಲ ಸರ್. ಇವಾಗ ನಮಗೆ ಒಂದು ವಾರ ಮುಂಚೆ ಗೊತ್ತಾಗಿದೆ. ಪೊಲೀಸಿಂದ ಇನ್ಫಾರ್ಮೇಷನ್ ಗೊತ್ತಾದ್ಮೇಲೆ ನಮ್ಗೆ ಗೊತ್ತಾಗಿದೆ ಸರ್. ಇವ್ರ ಜೊತೆಲಿದ್ರು ನಮಗೆ ಯಾವ ರೀತಿ ಗೊತ್ತಾಗಲಿಲ್ಲ. ಮೊಬೈಲ್ನ ಚೆಚ್ಚಾಗ್ಬಿಟ್ಟಿದ್ರು. ಇವರೇ ಸವಿತಾನವರು. ಅವ್ರ ಮೊಬೈಲ್ ಹೆಣ್ಮಕ್ಳು ಎಲ್ಲ ಚೆಚ್ಚಾಗ್ಬಿಟ್ಟಿದ್ರು ಸರ್. ಪುನಃ ಮನೆ ಕರ್ಕೊಂಡ್ಬಂದ್ಬಿಟ್ಟು ನಾವೇ ಮೊಬೈಲೆಲ್ಲ ಎಲ್ಲ ಹುಡುಕಿ ತಗೋಗೆಲ್ಲ ಟೇಷನ್ಗೆಲ್ಲ ನಾವು ಸರ್ಟಿಫಿಕೇಟ್ ಕೊಟ್ಟಿದ್ವಿ ಸರ್. ಎಲ್ಲ ಮಾಡಿದ್ವಿ. ಏನಪ್ಪ ಇವಾಗ ಗೊತ್ತಾಗಿದೆ ಸರ್ ನಮ್ಗೆ ಮಾಡಿದ್ರು ಅಂದ್ಬಿಟ್ಟು. ಅದು ಬೇರೆ ಥರ ಅಂದರೆ ಈ ಥರ ಏನೋ ಇವಾಗ ಹೇಳ್ತವ್ರೆ ಶ್ರೀನಿವಾಸ ಅವರು ಇರೋ ಅಂದ್ಬಿಟ್ಟು ಏನೋ ಗೊತ್ತಿಲ್ಲ ಸರ್. ಅದು ಗೊತ್ತಿಲ್ಲ. ಹಬ್ಬದಲ್ಲಿ ನಮ್ಮ ಊರಿಗೆ ಬಂದಿರಂತೆ ಅವರು. ಯಾರು ಶ್ರೀನಿವಾಸನವ್ರು ಯಾರು ಹಬ್ಬಕ್ಕೆ ಬಂದಿರಂತೆ ಸರ್. ಅದು ನಾವು ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಸರ್ ನಮಗೆ. ಅದು ಇವಾಗ ಗೊತ್ತಾಗಿದ್ದಲ್ಲ. ಓಕೆ ಸರ್. ನಿಮ್ಮ ಹೆಸರು?